Hello everyone, welcome to Sanmargaha classes. Let us see question number 23 of chapter Force and Pressure. Do liquids and gases also exert pressure? Justify your answer. ಹಾಗಿದ್ರೆ ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಕೂಡ ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡ್ತವ ಅಂತ ಕೇಳ್ತಿದ್ದಾರೆ. ಜಸ್ಟಿಫೈ ಯುವರ್ ಆನ್ಸರ್. Yes, liquids and gases also exert pressure. Water exerts pressure on the walls of pipes, causing water to spurt out of holes in the water supply pipes. ಈಗ ವಾಟರ್ ಸಪ್ಲೈ ಪೈಪ್ ಇದೆ, ಅದ್ರೊಳಗೊಂದು ಹೋಲ್ ಆಗಿದೆ ಅಂತ ಇಟ್ಟುಕೊಳ್ಳುವ. ಅಟ್ ದಟ್ ಟೈಮ್ ಯು ಅಬ್ಸರ್ವ್ ಸಮ್ ವಾಟರ್ ಈಸ್ ಸ್ಪರ್ಟಿಂಗ್ ಔಟ್ ಅಲ್ವಾ, ಈ ರೀತಿ ಹೊರಗೆ ಚಿಮ್ತಿರ್ತವೆ. ಯಾಕೆ? ಯಾಕೆಂದ್ರೆ ವಾಟರ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ವಾಲ್ಸ್ ಆಫ್ ಪೈಪ್ಸ್. ಪೈಪ್ ವಾಲ್ ಮೇಲೆ ವಾಟರ್ ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಹೋಲ್ ಇರೋದ್ರಿಂದ ಇಲ್ಲಿ ಈ ಪಾರ್ಟ್ ಅಲ್ಲಿ ಪ್ರೆಷರ್ ಏನ್ ಎಕ್ಸರ್ಟ್ ಆಗ್ತಾ ಇತ್ತಲ್ಲ ವಾಟರ್ ಇಂದ, ಅದು ಹೊರಗೆ ಚಿಮ್ತಿದೆ. ಅಂದ್ರೆ ಲಿಕ್ವಿಡ್ ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡುತ್ತೆ ಅಂದಂಗಾಯ್ತು. ಹಾಗಿದ್ರೆ ವಾಟ್ ಅಬೌಟ್ ಗ್ಯಾಸ್? A balloon with a hole cannot be blown up as air exerts pressure on the inner walls of an inflated balloon. ಈಗ ಒಂದ್ ಬರ್ಡೇ ಪಾರ್ಟಿ ಇದೆ ನಿಮ್ ಫ್ರೆಂಡ್ದು, ನೀವೇನ್ ಮಾಡ್ತಿದ್ದೀರಿ? ಶಿಸ್ತಾಗಿ ಬಲೂನ್ ಊದ್ತಾ ಇದೀರಿ. ಎಷ್ಟ್ ಮಾಡಿದ್ರು ಬಲೂನು ದೊಡ್ಡನೇ ಆಗ್ತಾ ಇಲ್ಲ. ಏನಾಗಿದೆ? ಒಂದು ನಿಮಗೆ ಸರಿ ಊದ್ಲಿಕ್ ಬರುವುದಿಲ್ಲ, ಅಥವಾ ಅದರಲ್ಲಿ ಹೋಲ್ ಆಗಿರ್ಬೇಕು. ನಾವು ಹೋಲ್ ಆಗಿರೋ ಬಲೂನ್ ಅನ್ನ ಊದ್ಲಿಕ್ ಬರುವುದಿಲ್ಲ. ಯಾಕೆ? ಏರ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ಇನ್ನರ್ ವಾಲ್ಸ್ ಆಫ್ ಇನ್ಫ್ಲೇಟೆಡ್ ಬಲೂನ್. ಇಲ್ಲಿ ಊದಿರೋ ಬಲೂನ್ ಮೇಲೆ ಏನ್ ಮಾಡುತ್ತೆ? ಗಾಳಿ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇರುತ್ತೆ. ಇಟ್ ಎಕ್ಸರ್ಟ್ಸ್ ಪ್ರೆಷರ್. ಹಾಗಾಗಿ ನಾವು ಈ ತರ ಲಿಕ್ವಿಡ್ ಅಂಡ್ ಗ್ಯಾಸಸ್ ಆಲ್ಸೋ ಎಕ್ಸರ್ಟ್ಸ್ ಪ್ರೆಷರ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು.